মনো চল নিজ নিকেতনে, সংসার বিদেশে বিদেশির বেশে ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 133. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ವಿಶ್ವವಿಖ್ಯಾತರೊಂದಿಗೆ ವಿವೇಕಾನಂದರು ಅನ್ನುವಂಥ ಅಧ್ಯಾಯವನ್ನು ಗಮನಿಸ್ತಿದ್ವಿ. ಅದರಲ್ಲಿ ಪ್ರೊಫೆಸರ್ ಹೆನ್ರಿ ರೈಟ್ ಅವರಿಗೆ ಬರೆದಂಥ ಒಂದು ಪತ್ರದಲ್ಲಿ ಸ್ವಾಮೀಜಿ ಹೇಳ್ತಿದ್ರು, ನನ್ನನ್ನು ಇಲ್ಲಿಗೆ ಕರೆತಂದಂಥವನು ಇನ್ನೂ ನನ್ನ ಕೈ ಬಿಟ್ಟಿಲ್ಲ, ಅಂದರೆ ಭಗವಂತ ನನ್ನನ್ನು ಕೈ ಬಿಟ್ಟಿಲ್ಲ, ನಾನು ಇಲ್ಲಿರೋವರೆಗೂ ಕೂಡ ಕೈ ಬಿಡೋದು ಇಲ್ಲ. ಧನ ಸಂಪಾದನೆಯ ವಿಷಯವೊಂದನ್ನು ಬಿಟ್ಟು ಉಳಿದ ಎಲ್ಲ ರೀತಿಯಲ್ಲೂ ಕೂಡ ನನ್ನ ಕೆಲಸ ಚೆನ್ನಾಗಿ ಆಗ್ತಾ ಇದೆ. ಇದನ್ನು ಕೇಳಿ ನೀವು ಕೂಡ ಸಂತೋಷ ಪಡ್ತೀರಿ ಅಂತ ಹಂಚಿಕೊಂಡಿದ್ದೇನೆ. ಎಷ್ಟೇ ಆಗಲಿ, ಇಂತಹ ವ್ಯವಹಾರಕ್ಕೆ ನಾನಿನ್ನೂ ತೀರ ಎಳ್ಸು, ಆದರೆ ಶೀಘ್ರದಲ್ಲೇ ಅದನ್ನು ಕಲಿತು ಬಿಡ್ತೇನೆ. ಶಿಕಾಗೋದಲ್ಲಿ ನಾನು ತುಂಬ ಜಯಪ್ರಿಯನಾಗಿದ್ದೇನೆ, ಹಾಗಾಗಿ ನಾನಿಲ್ಲಿ ಕೆಲ ಕಾಲ ಇದ್ದು ಆಮೇಲೆ ಹಣ ಸಂಪಾದಿಸಬೇಕು ಅಂತ ಇದ್ದೇನೆ ಅಂತ ಬರೆದಿದ್ದನ್ನು ಗಮನಿಸಿದ್ವಿ. ಇಲ್ಲಿ ಸ್ವಾಮೀಜಿ ಭಾರತೀಯರಿಗಾಗಿ ಮಾಡ್ತಿರುವಂತಹ ತ್ಯಾಗ ಎಂಥ ಅದ್ಭುತವಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ತಮ್ಮ ಸನ್ಯಾಸ ಧರ್ಮಕ್ಕೆ ವಿರುದ್ಧವಾದಂತಹ ಹಣ ಸಂಗ್ರಹಣೆ ಕಾರ್ಯದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಿದ್ದಾರೆ. ತಮ್ಮ ಭಾರತದ ಕೋಟಿಗಟ್ಟಲೆ ದರಿದ್ರ ನಾರಾಯಣರನ್ನ ಮೇಲೆತ್ತಬೇಕು ಅಂತ ಅನ್ನುವಂತಹ ಒಂದೇ ಉದ್ದೇಶದಿಂದ ತಮಗೆ ಸ್ವಭಾವ ಸಹಜವಾದಂತಹ ಶುದ್ಧ ಸಾತ್ವಿಕ ಸನ್ಯಾಸ ಜೀವನದ ಆದರ್ಶದಿಂದ ಸ್ವಲ್ಪ ವಿಮುಖರಾಗ್ತಾ ಇದ್ದಾರೆ. ಆದರೆ ಜನರ ಬಾಯಿಗೆ ತುತ್ತಾಗೋದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಸಾರ್ವಜನಿಕರಿಗಾಗಿ ವಂತಿಕೆ ವಸೂಲಿ ಮಾಡೋದನ್ನು ಬಿಟ್ಟು ತಮ್ಮ ಸ್ವಂತ ಶ್ರಮದಿಂದ ಹಣವನ್ನು ಸಂಪಾದನೆ ಮಾಡೋದಕ್ಕೆ ಸ್ವಾಮೀಜಿ ಈಗ ನಿಶ್ಚಯಿಸಿದ್ದಾರೆ. ಈ ದಿಸೆಯಲ್ಲಿ ಆಲೋಚಿಸಿ ಸ್ವಾಮೀಜಿ ಸ್ಲೇಟನ್ ಲೈಸಿಯಂ ಲೆಕ್ಚರ್ ಬ್ಯೂರೋ ಅನ್ನುವಂಥ ಸಂಸ್ಥೆಯೊಂದಿಗೆ ಒಂದು ಒಪ್ಪಂದ ಮಾಡಿಕೊಳ್ತಾರೆ. ಇಂಥ ಉಪನ್ಯಾಸ ಸಂಸ್ಥೆಗಳ ಕೆಲಸ ಏನು ಅಂತಂದರೆ, ವಿವಿಧ ಸ್ಥಳಗಳಲ್ಲಿ ಪ್ರಸಿದ್ಧ ವ್ಯಕ್ತಿಗಳ ಉಪನ್ಯಾಸಗಳನ್ನು ಏರ್ಪಾಟ್ ಮಾಡೋದು, ಅದಕ್ಕೆ ಪ್ರವೇಶ ಧನವನ್ನು ವಸೂಲಿ ಮಾಡಿ ಅದರಲ್ಲಿ ನಿಗದಿತ ಪ್ರಮಾಣವಾದಂಥದ್ದನ್ನು ತಾನು ಉಳಿಸ್ಕೊಳ್ಳೋದು. ಅಮೆರಿಕಾದಾದ್ಯಂತ ಸ್ವಾಮೀಜಿ ಉಪನ್ಯಾಸಗಳನ್ನು ಕೊಡಬೇಕು ಅಂತ ಈಗ ತೀರ್ಮಾನ ಮಾಡಿಕೊಂಡಿದ್ದಾರೆ. ಇದೇ ಅತ್ಯುತ್ತಮವಾದ ಮಾರ್ಗ ಅಂತ ಸ್ವಾಮೀಜಿ ಭಾವಿಸಿದ್ರು. ಹಿಂದೂ ಧರ್ಮದ ಹಾಗೆ ತಮ್ಮ ಗುರುದೇವರ ಅದ್ಭುತ ವಿಚಾರಗಳೆಲ್ಲದನ್ನ ಕೂಡ ಪ್ರಸಾರ ಮಾಡ್ತಾ ಜೊತೆಗೆ ತಮ್ಮ ಭಾರತದ ಕೆಲಸಕ್ಕಾಗಿ ಧನ ಸಂಗ್ರಹಣೆ ಮಾಡ್ತಾ ಇತರ ಚಿಂತನೆಗಳಾವೂ ಇಲ್ದಲೆ ತಾವು ಎಲ್ಲ ಕಡೆಯೂ ಕೂಡ ಸಂಚರಿಸಬಹುದು ಅಂತ ಅವರು ಆಲೋಚಿಸ್ತಾ ಇದ್ದಾರೆ. ತಮ್ಮ ಈ ಭಾಷಣದ ಕಾರ್ಯಕ್ರಮವನ್ನು ಶಿಕಾಗೋ ನಗರದಿಂದಲೇ ಪ್ರಾರಂಭಿಸಿದ್ರು. ಸಮ್ಮೇಳನದಿಂದಾಗಿ ಇಲ್ಲಿ ಅವರ ಹೆಸರು ಮೊದಲೇ ಸಾಕಷ್ಟು ಪ್ರಸಿದ್ಧಿ ಆಗಿತ್ತು. ಈಗ ಈ ಹೊಸ ಉಪನ್ಯಾಸಗಳಿಂದಾಗಿ ಸ್ವಾಮೀಜಿಯ ಕೀರ್ತಿ ಮತ್ತಷ್ಟು ಹೆಚ್ಚಾಗ್ಬಿಟ್ಟಿದೆ. ಅಲ್ಲಿನ ಒಂದು ಪತ್ರಿಕೆ ಬರೆದ ಹಾಗೆ ಸ್ವಾಮೀಜಿಯ ಇರುವಿಕೆಯಿಂದಾಗಿ ಇಡೀ ಶಿಕಾಗೋದಲ್ಲಿ ನಿತ್ಯೋತ್ಸವ ನಡೀತಾ ಇದ್ದ ಹಾಗೆ ಭಾಸವಾಗ್ತಿತ್ತು ಅಂತ ಬರೀತು. ಸ್ವಾಮೀಜಿ ಶಿಕಾಗೋದಲ್ಲಿದ್ದಂತಹ ಸಂದರ್ಭದಲ್ಲಿ ಶ್ರೀಮತಿ ಮತ್ತೆ ಶ್ರೀ ಜಾನ್ ಬಿ ಲಿಯಾನ್ ಅನ್ನುವಂಥ ಶ್ರೀಮಂತ ದಂಪತಿಗಳ ಮನೆಯಲ್ಲಿ ಉಳಿದುಕೊಂಡ್ರು. ಇವರ ಮನೆಗೆ ಸ್ವಾಮೀಜಿ ಯಾವಾಗ ಹೋದ್ರು ಅನ್ನೋದು ಸ್ಪಷ್ಟವಾಗಿಲ್ಲ. ಬಹುಶಃ ಸಮ್ಮೇಳನದ ಆರಂಭದ ಹಿಂದಿನ ದಿನ ಹೋಗಿದ್ದಿರಬೇಕು. ಶ್ರೀ ಲಿಯಾನ್ ರವರು ಶಿಕಾಗೋದ ಅತ್ಯಂತ ಗಣ್ಯ ನಾಗರಿಕರಲ್ಲಿ ಒಬ್ಬರು. ಇವರು ಸಮ್ಮೇಳನದ ಪ್ರತಿನಿಧಿಯೊಬ್ಬರನ್ನ ತಮ್ಮ ಅತಿಥಿಗಳಾಗಿ ಇರಿಸಿಕೊಳ್ಳೋದಕ್ಕೆ ಇಚ್ಛೆ ಪಟ್ಟು ವಿಶಾಲ ಮನೋಭಾವದ ಒಬ್ಬರನ್ನ ತಮ್ಮಲ್ಲಿಗೆ ಕಳಿಸ್ಕೊಡೋ ಹಾಗೆ ಸಮ್ಮೇಳನದ ಅಧಿಕಾರಿಗಳನ್ನ ಕೇಳ್ಕೊಂಡಿದ್ರು. ಈ ಲಿಯಾನ್ ದಂಪತಿಗಳಿಬ್ರು ಕೂಡ ಅತ್ಯಂತ ಉದಾರ ಬುದ್ಧಿಯವರು. ಮತಾಂಧತೆಯನ್ನು ಅವರು ಸಹಿಸ್ತಾ ಇರಲಿಲ್ಲ. ಆಗ ಶಿಕಾಗೋದಲ್ಲಿ ನಡೀತಾ ಇದ್ದಂತಹ ವೈಭವಯುತವಾದ ಈ ದೊಡ್ಡ ಮೇಳವನ್ನ ನೋಡೋದಕ್ಕೆ ಬೇರೆ ಬೇರೆ ಊರುಗಳೆಲ್ಲದಿಂದ ಬಂದಂತಹ ಸಂಬಂಧಿಕರಿಂದ ಈ ಲಿಯಾನ್ ಅವರ ಮನೆ ತುಂಬ ಹೋಗ್ಬಿಟ್ಟಿತ್ತು. ಎಲ್ಲರೂ ಕೂಡ ತಮ್ಮ ಮನೆಗೆ ಬರಬಹುದಾದಂತಹ ಪ್ರತಿನಿಧಿಯನ್ನ ನೋಡೋದಕ್ಕೆ ಅತ್ಯಂತ ಉತ್ಸುಕರಾಗಿದ್ರು. ತಮ್ಮ ಮನೆಗೆ ಯಾರಾದ್ರೂ ಬಿಳಿಯ ಕ್ರೈಸ್ತ ಪಾದ್ರಿ ಬರ್ತಾನೆ ಅಂತ ಇವರೆಲ್ಲ ನಿರೀಕ್ಷಿಸಿದ್ರು. ಆದ್ರೆ ರಾತ್ರಿ ಎಷ್ಟು ಹೊತ್ತಾದ್ರೂ ನಿರೀಕ್ಷಿತ ಅತಿಥಿ ಬರ್ದಲೇ ಇದ್ದದ್ರಿಂದ ಶ್ರೀಮತಿ ಎಮಿಲಿ ಲಿಯಾನ್
ಅವರನ್ನು ಉಳಿದು ಮಿಕ್ಕವರೆಲ್ಲ ಮಲಕ್ಕೊಂಡ್ಬಿಟ್ರು. ಮಧ್ಯರಾತ್ರಿಯ ನಂತರ ಕರೆಗಂಟೆ ಬಾರಿಸ್ತು. ಶ್ರೀಮತಿ ಎಮಿಲಿ ಲಿಯಾನ್ ಕಾತರದಿಂದ ಬಾಗಿಲನ್ನ ತೆಗೆದು ನೋಡ್ತಾಳೆ. ಕಿತ್ತಲೆ ಬಣ್ಣದ ನಿಲುವಂಗಿ, ಕೆಂಪು ಪೇಟವನ್ನು ಧರಿಸಿಕೊಂಡು ಮುಖದಲ್ಲಿ ಮಂದಹಾಸವದನರಾದಂತಹ ಸುಂದರ ಪೌರ್ವಾತ್ಯ ಯುವಕ ಒಬ್ಬ ಅವರ ಮನೆ ಬಾಗಿಲಲ್ಲಿ ನಿಂತಿದ್ದಾನೆ. ಯಾವ ಜನ್ಮದ ಸಕೃತನೋ ಅನ್ನುವಷ್ಟು ಮಟ್ಟಿಗೆ ಅವನನ್ನು ನೋಡಿ ಈ ಶ್ರೀಮತಿ ಲಿಯಾನ್ಗೆ ಭಾಸವಾಯಿತು. ಆ ದಂಪತಿಗಳು ವಿಶಾಲ ಮನೋಭಾವದವರಾದದ್ದರಲ್ಲಿ ಒಬ್ಬರಾದದ್ರಿಂದ ಅಂಥವರನ್ನೇ ಕಳಿಸ್ಕೊಡಿ ಅಂದರೆ ಸ್ವಾಮಿ ವಿವೇಕಾನಂದರನ್ನೇ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಆದರೆ ಸ್ವಾಮೀಜಿ ಇನ್ನೂ ಸಮ್ಮೇಳನದಲ್ಲಿ ಭಾಷಣ ಮಾಡಿರಲಿಲ್ಲ. ಹಾಗಾಗಿ ಅವರಿನ್ನೂ ಶಿಕಾಗೋದ ಮಹಾಜನತೆಗೆ ಪರಿಚಿತವಾಗಿಲ್ಲ. ಆದರೂ ಕೂಡ ಅವರನ್ನು ನೋಡಿದ ತಕ್ಷಣವೇ ಎಮಿಲಿ ಲಿಯಾನ್ ಆಕರ್ಷಿತರಾಗ್ಬಿಟ್ರು. ಅವರನ್ನು ಆದರದಿಂದ ಸ್ವಾಗತಿಸಿ ಉಪಚರಿಸಿದ್ರು. ಆದರೆ ಈಗ ಆಕೆಗೆ ಚಿಂತೆ ಹತ್ಕೊಂಡಿದೆ. ಏನದು? ಯಾಕೆ ಅಂದರೆ ಅವರ ಸಂಬಂಧಿಕರೆಲ್ಲರೂ ಕೂಡ ದಕ್ಷಿಣದ ಪ್ರಾಂತ್ಯಗಳಿಂದ ಬಂದವರು. ಹಿಂದೆ ಗುಲಾಮಗಿರಿ ವ್ಯಾಪಕವಾಗಿದ್ದಂತಹ ಪ್ರಾಂತ್ಯದಲ್ಲಿ ವರ್ಣ ಭೇದ ಬುದ್ಧಿ ಇನ್ನು ಹೋಗಿರಲಿಲ್ಲ. ಹಾಗಾಗಿ ತಮ್ಮ ಅತಿಥಿಗಳು ಪೌರ್ವಾತ್ಯರಾದಂತಹ ಈ ಪ್ರತಿನಿಧಿಯನ್ನ ನೋಡಿ ಏನಂತಾರೋ ಅನ್ನುವಂಥ ಚಿಂತೆ ಎಲ್ಲರಲ್ಲೂ ಉಂಟಾಗ್ಬಿಟ್ಟಿದೆ. ಮಾರನೇ ದಿನ ಎದ್ದ ತಕ್ಷಣ ಅವರು ತಮ್ಮ ಚಿಂತೆಯನ್ನ ಪತಿಯ ಮುಂದೆ ತೋಡ್ಕೊಂಡ್ರು. ಜಾನ್ ಬಿ ಲಿಯಾನ್ ಆ ಬಗ್ಗೆ ಆಲೋಚನೆ ಮಾಡ್ತಾ ವೃತ್ತ ಪತ್ರಿಕೆಯನ್ನ ಓದೋದಕ್ಕೆ ತಮ್ಮ ಮನೆಯ ವಾಚನಾಲಯಕ್ಕೆ ಹೋದ್ರು. ಅಲ್ಲಿ ಸ್ವಾಮೀಜಿ ಕುಳಿತಿಡೋದನ್ನ ನೋಡಿದ್ರು. ಪರಸ್ಪರ ಅಭಿನಂದನೆಗಳಾದ ಮೇಲೆ ಇಬ್ಬರು ಕೂಡ ಮಾತನಾಡ್ತಾ ಕುಳಿತರು. ಅರ್ಧ ಗಂಟೆಯೊಳಗಾಗಿ ಶ್ರೀ ಲಿಯಾನ್ ಬಂದು ತಮ್ಮ ಪತ್ನಿಗೆ ಹೇಳ್ತಾರೆ, ಎಮಿಲಿ, ನಮ್ಮ ಅತಿಥಿಗಳೆಲ್ಲರೂ ಇಲ್ಲಿಂದ ಹೊರಟು ಹೋದರೂ ನಾನು ದುಃಖಿಸೋದಿಲ್ಲ. ನಾನು ಕಂಡವರಲ್ಲೆಲ್ಲ ಅತ್ಯಂತ ಮೇಧಾವಿ, ಕುತೂಹಲಕರ ವ್ಯಕ್ತಿ ಈಗ ನಮ್ಮನೆಗೆ ಬಂದಿರುವಂತಹ ಈ ಭಾರತೀಯ ತರುಣ. ತನಗೆ ಇಷ್ಟ ಬಂದಷ್ಟು ದಿನ ಆತ ಇಲ್ಲಿರಲಿ, ನಮ್ಮನೇಲಿ ವಾಸ ಮಾಡಲಿ. ಈ ಭೇಟಿ ಸ್ವಾಮೀಜಿ ಹಾಗೆ ಈ ದಂಪತಿಗಳ ಮಧ್ಯದಲ್ಲಿ ಒಂದು ಸುದೀರ್ಘ ಸುಮಧುರ ಬಾಂಧವ್ಯಕ್ಕೆ ನಾಂದಿಯಾಯಿತು ಅನ್ಬೋದು. ಜಾರ್ಜ್ ಹೇಲರ ಕುಟುಂಬದ ಹಾಗೆ ಲಿಯಾನರ ಕುಟುಂಬ ಕೂಡ ಸ್ವಾಮೀಜಿಗೆ ಅತ್ಯಂತ ಆತ್ಮೀಯವಾಯಿತು. ಶಿಕಾಗೋಗೆ ಬಂದಾಗೆಲ್ಲ ಸ್ವಾಮೀಜಿ ಈ ಎರಡೂ ಕುಟುಂಬಗಳ ಅತಿಥಿಗಳಾಗಿರ್ತಿದ್ರು. ವೃದ್ಧ ಲಿಯಾನ್ ದಂಪತಿಗಳು ಅವರನ್ನ ತಮ್ಮ ಸ್ವಂತ ಮಗನ ಹಾಗೆ ಗಮನಿಸಿದ್ರು. ಈ ದಂಪತಿಗಳಿಗೆ ಒಬ್ಳು ಚಿಕ್ಕ ವಯಸ್ಸಿನ ವಿಧವೆ ಮಗಳು, 6 ವರ್ಷದ ಮೊಮ್ಮಗಳು ಇದ್ಲು. ಈ ಮೊಮ್ಮಗಳ ಹೆಸರು ಕಾರ್ನೆಲಿಯಾ ಕಾಂಗರ್ ಅಂತ. ಈ ಪುಟ್ಟ ಬಾಲಿಕೆಯ ಎಳೆಯ ವಯಸ್ಸಿನ ಮೇಲೆ ಸ್ವಾಮೀಜಿ ನೆನಪುಗಳು ಅದೆಷ್ಟು ಆಳವಾಗಿ ಮುದ್ರಿತವಾಯಿತು ಅಂತಂದ್ರೆ, ಅವಳು 62 ವರ್ಷಗಳ ನಂತರ ಅಂದ್ರೆ 1956ರಲ್ಲಿ ಅವರನ್ನ ತಾನು ಕಂಡದ್ದು ನೆನ್ನೆಯೋ ಅನ್ನೋ ಹಾಗೆ ವಿವರಪೂರ್ಣವಾದ ಸ್ಮೃತಿ ಲೇಖನವನ್ನ ಬರೆದಟ್ಲು ಈ ಕಾರ್ನೆಲಿಯಾ ಕಾಂಗರ್. ಪುಟ್ಟ ಕಾರ್ನೆಲಿಯಾಗೆ ಸ್ವಾಮೀಜಿಯ ಪ್ರತಿಯೊಂದು ಅಂಶವೂ ಒಂದು ಕೌತುಕದ ವಿಷಯ ಆಗಿತ್ತು. ಅವರ ಭವ್ಯ ವ್ಯಕ್ತಿತ್ವ, ಕಂಚಿನ ಕಂಠಧ್ವನಿ, ಮಿನುಗುವಂತಹ ಕಣ್ಣುಗಳು, ಸುಂದರವಾದ ಉಡುಗೆ, ಪ್ರತಿ ಸಲವೂ ಕೂಡ ಸುತ್ತಿಕೊಳ್ಬೇಕಾದಾಗ ಅವರ ಹ್ಯಾಟು ಅಂದ್ರೆ ಪೇಟ, ಇದೆಲ್ಲದನ್ನ ಆಕೆ ಆಶ್ಚರ್ಯದಿಂದ ದಿಟ್ಟಿಸಿ ನೋಡ್ತಿದ್ಲು. ಆಕೆಗೆ ಸ್ವಾಮೀಜಿ ಭಾರತದ ಅನೇಕ ವಿಷಯಗಳನ್ನ ಕಣ್ಣಿಗೆ ಕಟ್ಟೋ ಹಾಗೆ ಹೇಳಿದ್ರು. ಅವರು ಎಲ್ಲಿಗಾದ್ರೂ ಹೋಗಿದ್ದು ಮನೆಗೆ ಹಿಂದಿರುಗಿದ್ರೆ ಸಾಕು, ಆ ಪುಟ್ಟ ಬಾಲೆ ಕಾರ್ನೆಲಿಯಾ ತಕ್ಷಣ ಹೋಗಿ ಸ್ವಾಮೀಜಿಯವರ ಮಡ್ಲನ್ನ ಸೇರ್ತಿದ್ಲು. ನನಗೆ ಇನ್ನೊಂದು ಕತೆ ಹೇಳಿ ಸ್ವಾಮೀಜಿ ಅಂತ ಅವರನ್ನ ಕಾಡ್ತಿದ್ಲು. ಶಿಕಾಗೋದಲ್ಲಿ ಸ್ವಾಮೀಜಿ ಹಲವಾರು ಕಡೆಗಳಲ್ಲಿ ಭಾಷಣ ಮಾಡಿ ಸಂಗ್ರಹವಾದಂತಹ ಹಣವನ್ನ ಮನೆಗೆ ತರ್ತಿದ್ರು. ಅವ್ರ ಹತ್ರ ಪರ್ಸ್ ಇರಲಿಲ್ಲ ಅಂತಾದ್ರಿಂದ ಹಣವನ್ನ ತಮ್ಮ ಕರವಸ್ತ್ರದಲ್ಲಿ ಕಟ್ಟಿಕೊಂಡು ತಂದು ಬಾಲಕನ ಹಾಗೆ ಹೆಮ್ಮೆಯಿಂದ ಅದನ್ನ ಶ್ರೀಮತಿ ಲಿಯಾನ್ ಅವರ ಕೈಗೆ ಸುರಿದು ಬಿಡ್ತಿದ್ರು. ಆಕೆ ಅದನ್ನ ಎಣಿಸಿ ಬ್ಯಾಂಕ್ನಲ್ಲಿ ಇಡುತ್ತಿದ್ರು. ಹಣದ ವಿಚಾರದಲ್ಲಿ ಸ್ವಾಮೀಜಿ ತಮ್ಮ ಗುರುವಿನಷ್ಟೇ ಮುಗ್ಧರು. ಶ್ರೀಮತಿ ಲಿಯಾನ್ ಹಣವನ್ನ ಹೇಗೆ ಒಪ್ಪುಗೆವಾಗಿ ಜೋಡಿಸ್ಕೊಂಡು ಹೇಗೆ ಎಣಿಸೋದು ಅನ್ನೋದನ್ನೆಲ್ಲ ಸ್ವಾಮೀಜಿಗೆ ತಿಳಿಸ್ಕೊಟ್ರು. ಮುಂದೆ ಒಂದು ಘಟನೆ ನಡೆಯುತ್ತೆ. ಒಂದು ದಿನ ಏನಾಯಿತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.